ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ತಮಗೆಲ್ಲರಿಗೂ ಹಿಂದೂಗಳ ಪಾಲಿಗೆ ಹೊಸ ವರ್ಷದ ಪ್ರಾರಂಭಿಕ ದಿನವಾದಂತಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂಗಳಾದ ನಮಗೆ ಹಲವಾರು ಹಬ್ಬಗಳಿವೆ, ಆದರೆ ಯುಗಾದಿ ಹಬ್ಬ ಬಹಳ ಮುಖ್ಯವಾದಂತಹ ಹಬ್ಬ. ಏಕೆಂದರೆ ಇದು ಹೊಸ ವರ್ಷದ ಮೊದಲ ದಿನವಾಗಿದೆ. ಸೃಷ್ಟಿಕರ್ತರಾದ ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನವನ್ನೇ ಯುಗಾದಿ ಎಂದು ಆಚರಣೆ ಮಾಡಲಾಗುತ್ತದೆ. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲದಂತೆಯೇ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲವನ್ನು ಮೆಲ್ಲುತ್ತೇವೆ. ಅದನ್ನು ಹಂಚುವುದನ್ನು ವಾಡಿಕೆಯಾಗಿ ಮಾಡಿಕೊಂಡಿದ್ದೇವೆ. ಹಾಗಾದರೆ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನು ನಾವೇಕೆ ತಿನ್ನಬೇಕು, ಇದರ ಹಿಂದಿರುವಂತಹ ವೈಜ್ಞಾನಿಕ ಕಾರಣಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಬೇವು ಬೆಲ್ಲದ ಧಾರ್ಮಿಕ ಮಹತ್ವ. ಯುಗಾದಿ ಹಬ್ಬದಂದು ಬೇವು ಬೆಲ್ಲ ಸೇವಿಸುವ ಆಚರಣೆ ಇಡೀ ಮನುಕುಲಕ್ಕೆ ಒಂದು ಪಾಠವನ್ನು ಹೇಳಿಕೊಡುತ್ತದೆ. ಬೇವು ರುಚಿಯಲ್ಲಿ ಕಹಿ, ಇದು ಬದುಕಿನಲ್ಲಿ ಬಂದೊದಗಬಹುದಾದಂತಹ ಕಷ್ಟಗಳನ್ನೆಲ್ಲ ಸೂಚಿಸುತ್ತದೆ. ಸಿಹಿಯಾದ ಬೆಲ್ಲವು ಜೀವನದಲ್ಲಿ ಸವಿಯಬಹುದಾದಂತಹ ಸಂತಸದ ಕ್ಷಣಗಳನ್ನು ಸಂಕೇತಿಸುತ್ತದೆ. ಜೀವನವು ಯಾವಾಗಲೂ ಸಂತೋಷದ ಕ್ಷಣಗಳಿಂದ ತುಂಬಿರಲು ಸಾಧ್ಯವಿಲ್ಲ. ಜೀವನದಲ್ಲಿ ಕಷ್ಟಗಳೂ ಸಹ ಎದುರಾಗುತ್ತಲಿರುತ್ತವೆ. ಸುಖ ದುಃಖವನ್ನು ವರ್ಷವಿಡೀ ಸರಿಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂಕೇತವಾಗಿಯೇ ಜನರು ಯುಗಾದಿ ಹಬ್ಬದಂದು ಬೇವು ಮತ್ತು ಬೆಲ್ಲವನ್ನು ಸಮಪ್ರಮಾಣದಲ್ಲಿ ಸ್ವೀಕರಿಸುತ್ತಾರೆ. ಯುಗಾದಿ ಹಬ್ಬದಂದು ಬೇವು ಬೆಲ್ಲವನ್ನು ಸ್ವೀಕರಿಸುವುದು ಕೇವಲ ಸಂಪ್ರದಾಯವಷ್ಟೇ ಅಲ್ಲ, ಅದರ ಹಿಂದೆ ಆರೋಗ್ಯ ವಿಜ್ಞಾನವೂ ಸಹ ಅಡಗಿದೆ. ವೈಜ್ಞಾನಿಕ ಪ್ರಾಮುಖ್ಯತೆ. ಯುಗಾದಿಯ ಸಂದರ್ಭದಲ್ಲಿ ಸವಿಯುವ ಬೇವು ಬೆಲ್ಲದ ಮಿಶ್ರಣ ವಾತ, ಪಿತ್ತ, ಕಫ ಈ ಮೂರು ದೋಷಗಳನ್ನು ಕಡಿಮೆ ಮಾಡಿಬಿಡುತ್ತದೆ. ಸಾಮಾನ್ಯವಾಗಿ ಯುಗಾದಿ ಬರುವುದು ಬೇಸಿಗೆ ಕಾಲದಲ್ಲಿ. ಬೇಸಿಗೆಯಲ್ಲಿ ದೇಹ ಉಷ್ಣತೆಯಿಂದ ಕೂಡಿರುತ್ತದೆ. ಜಲಮಾಲಿನ್ಯ ಬೇಸಿಗೆಯಲ್ಲಿ ಸಾಮಾನ್ಯವಾಗಿರುವುದರಿಂದ ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗಗಳಾದಂತಹ ಟೈಫಾಯ್ಡ್, ಮಲೇರಿಯಾ, ಕಾಲರಾ ರೀತಿಯ ಹಲವಾರು ರೋಗಗಳು ಕಾಣಿಸಿಕೊಳ್ಳುವ ಸಂಭವವಿರುತ್ತದೆ. ಬೇಸಿಗೆಯಲ್ಲಿ ದೇಹದ ಉಷ್ಣಾಂಶ ಅಧಿಕವಾಗಿರುವುದರಿಂದ ಪಿತ್ತದ ಅಂಶವೂ ಸಹ ಏರಿಕೆಯಾಗಿರುತ್ತದೆ. ಬಿಸಿಲಿನಿಂದ ಚರ್ಮ ವ್ಯಾಧಿಗಳಾದ ತುರಿಕೆ, ಕಜ್ಜಿ, ಬೆವರು ಸಾಲೆಗಳು ಕಾಣಿಸಿಕೊಳ್ಳುವ ಸಂಭವವಿರುತ್ತದೆ. ದೇಹದಲ್ಲಿ ಅತಿಯಾದ ಪಿತ್ತದಿಂದ ಹೊಟ್ಟೆ ಹುಣ್ಣು, ಬಾಯಿ ಹುಣ್ಣು, ವಾಂತಿ ಭೇದಿ, ಹೊಟ್ಟೆ ಉರಿಗಳು ಉಂಟಾಗುತ್ತವೆ. ಬೇವು ಸರ್ವರೋಗಕ್ಕೂ ರಾಮಬಾಣ. ಬೇವಿನಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುವ ಗುಣವಿರುತ್ತದೆ. ಬೇಸಿಗೆಯಲ್ಲಿ ಹರಡಬಹುದಾದ ಕಾಯಿಲೆಗಳಿಂದ ಹೋರಾಡಲು ವ್ಯಕ್ತಿಯ ದೇಹಕ್ಕೆ ಬೇವು ಬಲವನ್ನು ನೀಡುತ್ತದೆ. ಬೇವಿನೆಲೆ ದೇಹಕ್ಕೆ ತಂಪನ್ನು ಒದಗಿಸುತ್ತದೆ, ಜೊತೆಗೆ ದೇಹದ ನಂಜನ್ನು ಸಹ ನಾಶಪಡಿಸುತ್ತದೆ. ಬೇಸಿಗೆಯಲ್ಲಿ ಬಂದೊದಗಬಹುದಾದ ಚರ್ಮರೋಗಕ್ಕೆ ಬೇವು ರಾಮಬಾಣ. ಬೇವನ್ನು ಸೇವಿಸುವುದರಿಂದ ಹಾಗೂ ಬೇವಿನ ರಸವನ್ನು ಲೇಪಿಸಿಕೊಳ್ಳುವುದರಿಂದ ಚರ್ಮ ರೋಗಗಳಾದ ಉರಿ, ತುರಿಕೆ, ಕಜ್ಜಿಗಳೆಲ್ಲ ನಿವಾರಣೆಯಾಗುತ್ತವೆ. ವಿಶೇಷವಾಗಿ ಬೇಸಿಗೆಯಲ್ಲಿ ಉಂಟಾಗುವಂತಹ ಫಂಗಸ್ನ ಸೋಂಕನ್ನು ಬೇವು ನಿವಾರಣೆ ಮಾಡುತ್ತದೆ. ಬೇವಿನ ಎಲೆಗಳ ಸೇವನೆಯಿಂದ ದೇಹದಲ್ಲಿನ ಕಫ ಕಡಿಮೆಯಾಗುತ್ತದೆ. ಬೇವಿನ ಸೇವನೆಯಿಂದ ಹಸಿವು ಹೆಚ್ಚುತ್ತದೆ, ಜೊತೆಗೆ ಜಂತು ಹುಳುಗಳು ನಾಶವಾಗಿ ಬಿಡುತ್ತವೆ. ಅಷ್ಟು ಮಾತ್ರವಲ್ಲದೆ ಬೇವು ರಕ್ತವನ್ನು ಶುದ್ಧೀಕರಿಸಿ ಚರ್ಮವನ್ನು ಮೃದುವಾಗಿಸಿ ಚರ್ಮಕ್ಕೆ ಕಾಂತಿಯನ್ನು ನೀಡುತ್ತದೆ. ಇನ್ನು ಬೆಲ್ಲದ ವಿಚಾರಕ್ಕೆ ಬಂದರೆ ಬೇವಿನ ತದ್ವಿರುದ್ಧವಾದಂತಹ ಸಿಹಿ ರುಚಿಯನ್ನು ಬೆಲ್ಲ ಹೊಂದಿರುತ್ತದೆ. ಬೇವನ್ನು ಬೆಲ್ಲದ ಜೊತೆ ಬೆರೆಸಿ ತಿಂದಾಗ ದೇಹದಲ್ಲಿರುವ ಪಿತ್ತದ ಅಂಶ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಬೆಲ್ಲದಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಗುಣ ಅಧಿಕವಾಗಿರುತ್ತದೆ. ಬೇಸಿಗೆಯಲ್ಲಿ ಬೆವರಿನಿಂದ ಉಂಟಾಗುವ ಪೋಷಕಾಂಶಗಳ ಕೊರತೆಯನ್ನು ಬೆಲ್ಲ ನೀಗಿಸುತ್ತದೆ. ಬೆಲ್ಲದ ಸೇವನೆ ರಕ್ತಹೀನತೆ, ಆಯಾಸ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ಹಬ್ಬದ ಸಮಯದಲ್ಲಿ ನಾವು ತಿನ್ನುವಂತಹ ವಿಶೇಷವಾದ ಖಾದ್ಯಗಳು ಹಾಗೂ ಬಗೆ ಬಗೆಯ ಆಹಾರಗಳು ನಮ್ಮ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಬೇವು ಹಾಗೂ ಬೆಲ್ಲದ ಮಿಶ್ರಣ ದೇಹದ ಜೀರ್ಣಕ್ರಿಯೆಯನ್ನು ಸುಗಮವಾಗಿಸುತ್ತದೆ, ಜೊತೆಗೆ ದೇಹದಲ್ಲಿರುವ ಅಧಿಕ ಕೊಬ್ಬನ್ನು ಅದು ಕರಗಿಸುತ್ತದೆ.
ಬೇವು ಬೆಲ್ಲವನ್ನು ಸ್ವೀಕರಿಸಿದರೆ ಶರೀರ ವಜ್ರಕಾಯವಾಗುತ್ತದೆ ಎಂದು ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ. ಶಾಸ್ತ್ರಗಳ ಪ್ರಕಾರ ಬೇವು ಬೆಲ್ಲವನ್ನು ಸ್ವೀಕರಿಸುವಾಗ ಈ ಒಂದು ಮಂತ್ರವನ್ನು ಪಠಿಸಬೇಕು. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ. ಈ ಮಂತ್ರ ಅತ್ಯಂತ ಅರ್ಥಪೂರ್ಣವಾಗಿದೆ. 100 ವರ್ಷಗಳ ಆಯುಷ್ಯಕ್ಕಾಗಿ, ಸದೃಢ ಆರೋಗ್ಯಕ್ಕಾಗಿ, ಸಕಲ ಸಂಪತ್ತಿನ ಪ್ರಾಪ್ತಿಗಾಗಿ ಹಾಗೂ ಸಕಲ ಅನಿಷ್ಟಗಳ ನಿವಾರಣೆಗಾಗಿ ಬೇವು ಬೆಲ್ಲವನ್ನು ಸೇವನೆ ಮಾಡುತ್ತೇನೆ ಎಂದು ಹೇಳಿ ಬೇವು ಬೆಲ್ಲವನ್ನು ಸ್ವೀಕರಿಸಬೇಕು ಎಂದು ಶಾಸ್ತ್ರಗಳಲ್ಲಿ ಈ ಶ್ಲೋಕದ ಮೂಲಕ ಉಲ್ಲೇಖಿಸಲಾಗಿದೆ. ಆತ್ಮೀಯ ವೀಕ್ಷಕರೇ, ಯುಗಾದಿ ಹಬ್ಬದಂದು ನಾವು ಬೇವು ಬೆಲ್ಲವನ್ನು ಏಕೆ ಸ್ವೀಕರಿಸಬೇಕು ಎಂಬ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.